ವೀರಶೈವ ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಬಂಧುಗಳೇ, ಬಸವೇಶ್ವರ ಸೇವಾ ಸಮಿತಿ, ಅಕ್ಕನ ಮಹಿಳಾ ಸಮಾಜ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಬೆಂಗಳೂರು ನಗರ ಘಟಕ ಜಿಲ್ಲಾ ಆಶ್ರಯದಲ್ಲಿ ಬಸವ ಜಯಂತಿ, ಅಕ್ಕಮಹಾದೇವಿ ಜಯಂತಿ ಮತ್ತು ಇದೇ ಸಂದರ್ಭದಲ್ಲಿ ಬಸವಶ್ರೀ ಪ್ರಶಸ್ತಿ, ಅಕ್ಕಮಹಾದೇವಿ ಪ್ರಶಸ್ತಿ, ಕಾಯಕರತ್ನ ಪ್ರಶಸ್ತಿ ಹಾಗೂ ಕಾಯಕ ಯೋಗಿ ಪ್ರಶಸ್ತಿ ಸಮಾರಂಭ ನಡೆಯಿತು. ಬಸವೇಶ್ವರ ಸಮಿತಿಯ ಅಧ್ಯಕ್ಷರಾದ ವಿಶ್ವನಾಥಯ್ಯನವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ 4 ಸಾಧಕರಿಗೆ ಸನ್ಮಾನವನ್ನು ಮಾಡಲಾಯಿತು. 4 ವಿಶೇಷವಾದ ಪ್ರಶಸ್ತಿ ನೀಡಲಾಯಿತು. ಮೊಟ್ಟ ಮೊದಲಿಗೆ ಡಾಕ್ಟರ್ ಅರವಿಂದ್ ಜತ್ತಿ ಅವರಿಗೆ ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅರವಿಂದ್ ಜತ್ತಿಯವರು ಮಾಜಿ ಉಪರಾಷ್ಟ್ರಪತಿ ದಿವಂಗತ ಬಿ ಡಿ ಜತ್ತಿಯವರ ಸುಪುತ್ರ. ಡಾಕ್ಟರ್ ಬಿ ಡಿ ಜತ್ತಿಯವರ ಸುಪುತ್ರರಾಗಿ ದಿನಾಂಕ 25 ನವೆಂಬರ್ 1948ರಲ್ಲಿ ಬಿಜಾಪುರ ಜಿಲ್ಲೆ ಜಮಖಂಡಿಯಲ್ಲಿ ಜನಿಸುತ್ತಾರೆ. ಇವರ ಧರ್ಮಪತ್ನಿ ಶಾರದಾ ಜತ್ತಿ. ಇರುವರು ಗಂಡು ಮಕ್ಕಳು ಮತ್ತು ಮಗಳ ಕುಟುಂಬ. 10 ಡಿಸೆಂಬರ್ 2022ರ ಬಸವ ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡು ಅವರಿಂದ ಜತ್ತಿಯವರು ವಚನ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮ ರೂಪಿಸಿ ನಾಡಿನ ಉದ್ದಗಲಕ್ಕೂ ಅವಿರತವಾಗಿ ಸಂಚರಿಸಿ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಅಂದಾಜು 20 ಲಕ್ಷಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳನ್ನು ಸಂಬೋಧಿಸಿದ್ದಾರೆ. ಶ್ರೀಯುತರು ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಂದ ಪ್ರಥಮ ಕನ್ನಡಿಗ ವಿಶ್ವಗುರು ಬಸವಣ್ಣನವರ ಸಂಸ್ಕರಣೆಯಲ್ಲಿ ಬಸವ ನಾಣ್ಯವನ್ನು ರಾಷ್ಟ್ರಕ್ಕೆ ಸಮರ್ಪಿಸುವ ಕೆಲಸ ಮಾಡಿದ್ದಾರೆ. ಶರಣ ಸಂಸ್ಕೃತಿಯ 900 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ವಚನಗಳನ್ನು ಬಹುಭಾಷಾ ವಚನ ಅನುವಾದ ಯೋಜನೆ ಅಡಿಯಲ್ಲಿ ಭಾರತದ ಅಧಿಕೃತ 23 ಭಾಷೆಗಳಿಗೆ ಭಾಷಾಂತರ ಮಾಡಿದ್ದಾರೆ. ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು, ಪಂಜಾಬಿ, ಮರಾಠಿ, ಉರ್ದು, ಸಂಸ್ಕೃತ, ಬಂಗಾಳಿ, ಗುಜರಾತಿ, ಸಿಂಧಿ, ಕಾಶ್ಮೀರಿ, ರಾಜಸ್ಥಾನಿ, ಭೋಜಪುರಿ, ಸಂತಾಲಿ, ಮೈಥಿಲಿ, ಅಸ್ಸಾಮಿ, ಒಡಿಯಾ, ಕೊಂಕಣಿ, ತುಳು, ಮಲಯಾಳಂ, ಕೊಡಗು ಹಾಗೂ ವಿದೇಶಿ ಭಾಷೆಗಳಾದ ಅರಾಬಿಕ್, ಪರ್ಷಿಯನ್, ಮ್ಯಾಂಡರಿನ್, ಸ್ಪ್ಯಾನಿಷ್, ಫ್ರೆಂಚ್, ಜರ್ಮನ್, ಜಪಾನೀಸ್, ಕೊರಿಯನ್ ಮತ್ತು ಪೋರ್ಚುಗೀಸ್ ಭಾಷೆಗಳಲ್ಲಿ ವಚನಗಳನ್ನು ಅನುವಾದಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಬಸವ ಸಮಿತಿಯ ಪ್ರಸಾರ ರಂಗದ ಮೂಲಕ ಇಲ್ಲಿಯವರೆಗೆ ಸುಮಾರು 400 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಶ್ರೀಯುತರು ಸಾಮಾಜಿಕ ಜಾಲತಾಣವನ್ನು ಸಂಪೂರ್ಣವಾಗಿ ಚಾಲನೆಗೆ ತಂದು ಜ್ಞಾನೋದ್ವಾಸಕ ರೂಪದಲ್ಲಿ ಅನೇಕ ವಿದ್ವಾಂಸರಿಂದ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಎಂಬ ವಿಶಿಷ್ಟ ಕಾರ್ಯಕ್ರಮ ರೂಪಿಸಿದ್ದಾರೆ. ಈ ಮೇಲಿನ ಅನೇಕ ಸಾಹಿತ್ಯಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕರ್ನಾಟಕ ಘನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದೊಂದಿಗೆ ಸಂಬಂಧ ರೂಪಿಸಿಕೊಂಡು ಬಸವ ದರ್ಶನದ ವಿಕಾಸಕ್ಕೆ ಸ್ಪಂದಿಸಿ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರವಾಗಲಿ, ಕೂಡ ಸಂಗಮ ಅಭಿವೃದ್ಧಿ ಪ್ರಾಧಿಕಾರವಾಗಲಿ, ಬಸವ ಕಲ್ಯಾಣದಲ್ಲಿ ರಚನೆಗೊಳ್ಳುತ್ತಿರುವ ಅನುಭವ ಮಂಟಪವಾಗಲಿ ಇನ್ನಿತರ ಅಭಿವೃದ್ಧಿ ಕಾರ್ಯಗಳ ಹಿನ್ನೆಲೆಯಲ್ಲೂ ಶ್ರೀ ಅರವಿಂದ್ ಜತ್ತಿಯವರ ಭಕ್ತಿ, ಶ್ರದ್ಧೆ, ನಿಷ್ಠೆ, ಘನತೆಯಿಂದ ಕೈ ಜೋಡಿಸಿ ವಿಶ್ವದೆಲ್ಲೆಯೂ ಬಸವಾದಿ ಶರಣರ ತತ್ವಗಳನ್ನು ಜಾಗೃತ ಮಾಡುತ್ತಾ ಇಡೀ ವಿಶ್ವದ ಗಮನವನ್ನು ಸೆಳೆದಿರುವ ಡಾಕ್ಟರ್ ಅರವಿಂದ್ ಜತ್ತಿಯವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮತ್ತೊಬ್ಬ ಸಾಧಕರಾದ ಟಿ.ಪಿ. ಮಲ್ಲೇಶ್, ಎಂ.ಡಿ. ಫೈನ್ ಟೂಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರಾದ ಟಿ.ಪಿ. ಮಲ್ಲೇಶ್ ರವರಿಗೆ ಕಾಯಕರತ್ನ ಪ್ರಶಸ್ತಿಯನ್ನು ವಿತರಿಸಲಾಯಿತು. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ನೆನಪಿನಲ್ಲಿ ನೀಡುವ ಈ ಪ್ರಶಸ್ತಿಯನ್ನು ಸಿದ್ಧಗಂಗಾ ಮಠಾಧ್ಯಕ್ಷರಾದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿತರಿಸಿದರು. ಶ್ರೀಯುತ ಕಲ್ಲೇಶ್ ರವರು 1985ರಲ್ಲಿ ಫೈನ್ ಟೂಲ್ಸ್ ಇಂಡಿಯಾ ಪ್ರೈವೇಟ್ ಕಂಪನಿಯನ್ನು ಪ್ರಾರಂಭಿಸಿದರು. ಇವರು ಸಾಧಾರಣ ರೈತ ಕುಟುಂಬದಿಂದ ಬಂದ ಉತ್ತಮ ಉದ್ಯಮಿ. ಶ್ರೀಯುತರು SIT ತುಮಕೂರು ಇಲ್ಲಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಮತ್ತು ಟೂಲ್ಸ್ ಆ್ಯಂಡ್ ಡೈ ಮೇಕಿಂಗ್ನಲ್ಲಿ MTech ಪದವಿಯನ್ನು ಪಡೆದಿರುತ್ತಾರೆ. ಇವರ ಕಂಪನಿ ಹಂತವಾಗಿ ಬೆಳೆಯುತ್ತಾ ಬೆಂಗಳೂರಿನ ಪೀಣ್ಯದಲ್ಲಿ 4 ಮತ್ತು ಆಂಧ್ರಪ್ರದೇಶದಲ್ಲಿ 1 ಶಾಖೆಯನ್ನು ಹೊಂದಿದೆ. ಆಟೋಮೊಬೈಲ್ ಕಂಪನಿಗಳಾದ ಟೊಯೋಟೋ, ಕಿಯಾ ಮತ್ತು ಸುಜುಕಿ ಕಂಪನಿಗಳಿಗೆ ಪ್ಲಾಸ್ಟಿಕ್ ಪಾರ್ಟ್ಸ್ ಮತ್ತು ಸಬ್ ಅಸೆಂಡಬಲ್ಸ್, ಟೆಲಿಕಾಂ ಕಂಪನಿಗಳಾದ ಜಿಯೋ, ಏರ್ಟೆಲ್, BSNL, ತೇಜಸ್ ಮುಂತಾದವುಗಳಿಗೆ 4G ಮತ್ತು 5G ಡಿವೈಸ್ಗಳನ್ನು ಪೂರೈಕೆ ಮಾಡುತ್ತಿದ್ದಾರೆ. ಅಮೆರಿಕ, ಯುರೋಪಿಯನ್ ದೇಶಗಳು, ಆಸ್ಟ್ರೇಲಿಯಾ, ಸಿಂಗಪುರ, ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್ ದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ. ಅಲ್ಲದೆ ಏರೋಸ್ಪೇಸ್ ಕಂಪನಿಯಲ್ಲೂ ಭಾಗಿಯಾಗಿದ್ದಾರೆ. ಇವರು ಪ್ರತ್ಯಕ್ಷ ಪರೋಕ್ಷವಾಗಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಇವರ ಕಾರ್ಯಕ್ಷಮತೆಗೆ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಪ್ರಶಸ್ತಿ, ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. ಶ್ರೀಯುತರು ಲಯನ್ಸ್ ಕ್ಲಬ್ ಬೆಂಗಳೂರು ಮೆಟ್ರೋದ ಸದಸ್ಯರಾಗಿದ್ದು ಈ ಮೂಲಕ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿಜಯನಗರದಲ್ಲಿರುವ ಸಚಿಕೇತ ಮನೋವಿಕಾಸ ಕೇಂದ್ರಕ್ಕೆ ಎಲ್ಲ ರೀತಿಯ ಸಹಾಯ ಮಾಡುತ್ತಿದ್ದಾರೆ ಮತ್ತು ದಾವಣಗೆರೆ ಗ್ರಾಮೀಣ ಮಕ್ಕಳಿಗೋಸ್ಕರ ಆಸ್ಕೋಲ್ ಪಬ್ಲಿಕ್ ರೆಸಿಡೆನ್ಷಿಯಲ್ ಸ್ಕೂಲನ್ನು ತಮ್ಮ ಸ್ನೇಹಿತರೊಂದಿಗೆ ಸ್ಥಾಪಿಸಿದ್ದಾರೆ. ಶ್ರೀಯುತ ಕಲ್ಲೇಶ್ವರರು ಒಬ್ಬ ಅತ್ಯುತ್ತಮ ಉದ್ಯಮಿಯಾಗಿ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ನಾಣ್ಣುಡಿಯಂತೆ ತಮ್ಮ ಕೆಲಸವನ್ನು ಮಾಡುತ್ತಾ ಅನೇಕ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳಿಗೆ ಸದಸ್ಯರಾಗಿ ತಮ್ಮ ಜನಪರ ಅಭ್ಯುದಯಕ್ಕಾಗಿ ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಶ್ರೀಯುತರ ಮಹಾನ್ ಕಾರ್ಯಕ್ಕೆ ಮೆಚ್ಚಿ ಸಮಿತಿಯು ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ಮತ್ತೋರ್ವ ಸಾಧಕಿಯಾದ ಡಾಕ್ಟರ್ ಶಾಲಿನಿ ನಲ್ವಾಡ್, ಚೇರ್ಮನ್ ಪರ್ಸನ್ ICIT ಫೌಂಡೇಶನ್, ICIT ಏರ್ ಆಂಬ್ಯುಲೆನ್ಸ್ ಸರ್ವಿಸಸ್, ಇವರಿಗೆ ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ಸಿದ್ಧಗಂಗಾ ಶ್ರೀಗಳು ವಿತರಿಸಿದರು. ಪ್ರತಿಷ್ಠಿತ ವೈದ್ಯಕೀಯ ವೃತ್ತಿಪರವಾದ ಡಾಕ್ಟರ್ ಶಾಲಿನಿ ನಲ್ವಾಡ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದ
JSS ವೈದ್ಯಕೀಯ ಕಾಲೇಜಿನಲ್ಲಿ MBBS ಪದವಿಯನ್ನು ಹೊಂದಿದ್ದಾರೆ. ಐರ್ಲೆಂಡ್ನ ಅನೆಸ್ಥೇನಿಯಾ ಕಾಲೇಜಿನಿಂದ ಅನಸ್ತೇಷಿಯಾದಲ್ಲಿ ಪ್ರತಿಷ್ಠಿತ ಫೆಲೋಶಿಪ್ ಮತ್ತು UK ರಾಯಲ್ ಕಾಲೇಜ್ ಆಫ್ ಅನಸ್ತೇಷಿಯಾದಿಂದ ಸಹಾಯಕವನ್ನು ಪಡೆದಿದ್ದಾರೆ. ಶ್ರೀಯುತರು ಪ್ರಸ್ತುತ ಐಕ್ಯಾಟ್ ಏರ್ ಆಂಬ್ಯುಲೆನ್ಸ್ ಸೇವೆಗಳನ್ನು ಮುನ್ನಡೆಸುತ್ತಿದ್ದಾರೆ. ಪ್ರಸ್ತುತ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನಾಗರಿಕ ವಿಮಾನಯಾನ ಸಚಿವಾಲಯ, ರಸ್ತೆ ಮತ್ತು ಸಾರಿಗೆ ಸಚಿವಾಲಯ, ಆರೋಗ್ಯ ಮತ್ತು ಸುರಕ್ಷತೆ ಸಚಿವಾಲಯದೊಂದಿಗೆ ಡಾಕ್ಟರ್ ಶಾಲಿನಿ ಅವರು ವಿವಿಧ ಸಾಮರ್ಥ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಡಾಕ್ಟರ್ ಶಾಲಿನಿ ನಲ್ವಾಡ್ ಅವರು ಅಂಗಾಂಗ ಕಸಿ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿದ್ದು, ದಾಖಲೆಯ ಸಮಯದಲ್ಲಿ ಅಂಗಾಂಗಗಳನ್ನು ಹೃದಯ ಮತ್ತು ಶ್ವಾಸಕೋಶ ಏರ್ಲಿಫ್ಟಿಂಗ್ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ವೈದ್ಯರು, ದಾದಿಯರು ಮತ್ತು ಅರೆವೈದ್ಯರಿಗೆ ತುರ್ತು ವೈದ್ಯಕೀಯ ಮತ್ತು ಪೂರ್ವ ಆಸ್ಪತ್ರೆ ಕೋರ್ಸ್ಗಳಲ್ಲಿ ತರಬೇತಿಯನ್ನು ಸಹ ನೀಡುತ್ತಾ ಬಂದಿದ್ದಾರೆ. ಇವರ ಸಾಧನೆಗಳು ಪ್ರತಿಷ್ಠಿತ ಪ್ರಕಟಣೆಗಳಾದ ಫಾರ್ಚೂನ್, ಫೋರ್ಬ್ಸ್, ದಿ ವೀಕ್, SME, BBC, ಇಂಡಿಪೆಂಡೆಂಟ್ ಮತ್ತು ಬಿಸ್ನೆಸ್ ಟುಡೇಯಲ್ಲಿ ಮನ್ನಣೆಯನ್ನು ಗಳಿಸಿವೆ. ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರನ್ನು ತುಮಕೂರು ಮಠದಿಂದ ಚೆನ್ನೈನ ರೇಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮತ್ತು ಹಿಂತಿರುಗಿಸುವ ಮಹತ್ವದ ಕಾರ್ಯದಲ್ಲಿ ಇವರ ಪಾತ್ರ ಬಹಳ ದೊಡ್ಡದಾಗಿದೆ. ಡಾಕ್ಟರ್ ಶಾಲಿನಿ ನಲ್ವಾಡ್ ಅವರು ಕಾರ್ಯಕ್ಕೆ ಮೆಚ್ಚಿ ಹಲವು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಪುರಸ್ಕಾರಗಳು ಒಲಿದು ಬಂದಿವೆ. ಪ್ರಮುಖವಾಗಿ ಪ್ರಿಯದರ್ಶಿನಿ ಗ್ಲೋಬಲ್ ಆಫ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 23-24, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ 24, ಡಿಸ್ಟಿಂಗ್ನೇಷನ್ ಅಲುಮ್ನಿ ಅವಾರ್ಡ್ 23, ಕಾಯಕಯೋಗಿ ಪ್ರಶಸ್ತಿ 22 ಮತ್ತು ಆರೋಗ್ಯ ತಂತ್ರಜ್ಞಾನದಲ್ಲಿ ಮಹಿಳಾ ಶಕ್ತಿ, ಮಹಿಳಾ ಶೃಂಗಸಭೆ ಮತ್ತು ಪ್ರಶಸ್ತಿಗಳು ಮುಂತಾದವುಗಳಿಗೆ. ಸದ್ಯದಲ್ಲಿ ಮಧ್ಯಪ್ರದೇಶದಲ್ಲಿ ಸರ್ಕಾರದ ನೆರವಿನೊಂದಿಗೆ ಉಚಿತವಾಗಿ ಬಡವರಿಗೆ ಏರ್ಲಿಫ್ಟಿಂಗ್ ಕಾರ್ಯವನ್ನು ಮೆಚ್ಚುತ್ತಿದ್ದಾರೆ. ಇಡೀ ವಿಶ್ವವೇ ಮೆಚ್ಚುವಂಥ ಸಾಧನೆ ಮಾಡಿರುವ ಡಾಕ್ಟರ್ ಶಾಲಿನಿ ನಲ್ವಾಡ್ ಅವರಿಗೆ ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮತ್ತೋರ್ವ ಸಾಧಕರು ತಿಪ್ಪೇಶಪ್ಪ BC, ಕೈಗಾರಿಕೋದ್ಯಮಿಗಳು, ಕಾಯಕ ಯೋಗಿ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ. ಬಡ ಕುಟುಂಬದಲ್ಲಿ ಜನಿಸಿದ BC ತಿಪ್ಪೇಶಪ್ಪ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಆಶಯದಂತೆ ಕೈಗಾರಿಕಾ ಸ್ಥಾಪನೆ ಮಾಡಿ ಹಲವಾರು ಜನರಿಗೆ ಉದ್ಯೋಗ ನೀಡಿ ಸಂಸ್ಥೆಯನ್ನು ಉನ್ನತಿ ಹಾದಿಯಲ್ಲಿ ಸಾಗಿಸುತ್ತಾ ಯಶಸ್ವಿ ಉದ್ಯಮಿ ಆಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಬಸವಪುರ, ಜೂನ್ 28, 1974ರಲ್ಲಿ ಜನಿಸಿದ ತಿಪ್ಪೇಶಪ್ಪನವರು ಬೆಂಗಳೂರಿನ ಗೋಸ್ಟೆಲ್ TST ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಉದ್ದಿಮೆ ಸ್ಥಾಪಿಸಿ ಹಲವಾರು ಜನರಿಗೆ ಉದ್ಯೋಗ ನೀಡಿ ಅವರ ಬದುಕು ಕಟ್ಟಿಕೊಳ್ಳಲು ನೆರವಾಗಿದ್ದಾರೆ. ಶಾರ್ಟ್ ಬ್ಲಾಸ್ಟಿಂಗ್ ಮಷಿನ್, ಸರ್ಫೇಸ್ ಪ್ರಿಪರೇಷನ್ ಎಕ್ವಿಪ್ಮೆಂಟ್, ನಿಯೋ ಏರ್ ಕಂಟ್ರೋಲ್ ಎಕ್ವಿಪ್ಮೆಂಟ್ ತಯಾರಿಕೆ ಮಾಡುತ್ತಿರುವ ಈ ಉದ್ದಿಮೆ ಪ್ರಸಿದ್ಧವಾಗಿದೆ. ಸ್ವಂತ ಉದ್ದಿಮೆ ಸ್ಥಾಪನೆ ಮಾಡಿ ಹಲವರಿಗೆ ಉದ್ಯೋಗ ನೀಡಬೇಕು ಎಂಬ ಕನಸಿನೊಂದಿಗೆ ಕೈಗಾರಿಕಾ ಕ್ಷೇತ್ರ ಪ್ರವೇಶಿಸಿರುವ ತಿಪ್ಪೇಶಪ್ಪನವರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಪಂಚಾದ್ಯಂತ ವ್ಯಾಪಕವಾಗಿ ಪ್ರಯಾಣಿಸಿರುವ ಇವರು ಉದ್ಯಮ ಮಾತ್ರವಲ್ಲದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, 4 ಬಾರಿ ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಕೌನ್ಸಿಲ್ನ ಖಜಾಂಚಿಯಾಗಿ, 5 ವರ್ಷ PIA ಕ್ರೆಡಿಟ್ ಕೋಆಪರೇಟಿವ್ನ ನಿರ್ದೇಶಕರಾಗಿ, PIA ಸ್ಕೂಟ್ನಿ ಸಮಿತಿ ಸದಸ್ಯರಾಗಿ, FKCCIನ ನಿರ್ದೇಶಕರಾಗಿ, ಇಂಡಸ್ಟ್ರಿಯಲ್ ಕಮಿಟಿ ಸದಸ್ಯರಾಗಿ ಹೀಗೆ ಹಲವಾರು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ಹಲವು ಸನ್ಮಾನ, ಪ್ರಶಸ್ತಿ, ಪುರಸ್ಕಾರಗಳಿಗೆ ಭಾಜನರಾಗಿದ್ದು, ಲಘು ಉದ್ಯೋಗ ಭಾರತಿ ಸಂಸ್ಥೆ ನೀಡುವ ಪ್ರತಿಷ್ಠಿತ ಸರ್ವಶ್ರೇಷ್ಠ ಉದ್ಯಮಿ ಪುರಸ್ಕಾರ, ಕರ್ನಾಟಕದ ಕೈಗಾರಿಕಾ ಸಚಿವ ಮುಖೇಶ್ ನಿರಾಣಿ ಅವರಿಂದ MSME ಜ್ಯೇಷ್ಠತಾ ಪ್ರಶಸ್ತಿ, ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯ ವತಿಯಿಂದ 2022-23 ಸಾಲಿನ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ, ಇನ್ನೂ ಹಲವು ಕೀರ್ತಿ, ಗೌರವ ಇವರ ಮುಡಿ ಸೇರಿವೆ. ಐವರು ಪ್ರಸ್ತುತ 2023-24 ಸಾಲಿನ ಎಕ್ಸ್ಪೋರ್ಟ್ ಎಕ್ಸ್ಚೇಂಜ್ ಅವಾರ್ಡ್ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರ ಸಾಧನೆ ಮತ್ತು ಮತ್ತಷ್ಟು ಜನರಿಗೆ ಸ್ಫೂರ್ತಿಯಾಗಲಿ. ನಿಮ್ಮ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ಮುಂದೆ ಎಂದು ವೀರೇಶ ನ್ಯೂಸ್ ಆಶಿಸುತ್ತದೆ. ಇವರ ಸಾಧನೆಯನ್ನು ಪರಿಗಣಿಸಿ ಕಾಯಕ ಯೋಗಿ ಪ್ರಶಸ್ತಿಯನ್ನು ಸಿದ್ಧಗಂಗಾ ಶ್ರೀಗಳು ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ವಿಶ್ವನಾಥಯ್ಯನವರಿಗೆ ಎಲ್ಲರೂ ತಮ್ಮ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿದ್ದಾರೆ. ಆತ್ಮೀಯ ಬಂಧುಗಳೇ, ನಮಸ್ಕಾರ.